ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಂತ ಈಗ ನಗರಸಭೆಯವರು ಒಂದು ಅಂಗಡಿಯನ್ನು ಸೀಜ್ ಮಾಡಿದ್ದಾರೆ. ಅವರು ಕೂಡ ನಾನು ಮಾತಾಡಿಸ್ತಿದ್ದೀನಿ. ಸರ್ ಕೂಡ ಸರ್ ನಮಸ್ಕಾರ, ನಾನು ಪ್ರಶಾಂತ್ ಸೂರ್ಯವಂಶಿ, AW ಎನ್ವೈರ್ಮೆಂಟ್ ಇಂಜಿನಿಯರ್, ಯಾದಗಿರಿ ನಗರಸಭೆ. ಇವತ್ತು ಒಂದು ಪ್ಲಾಸ್ಟಿಕ್ ರೇಡನ್ನು ಒಂದು ಕಾರ್ಯಕ್ರಮ ನಾವು ಯಾದಗಿರಿ ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದು. ಈ ರೇಡಿದ ಉದ್ದೇಶ ಏನಂದರೆ ಯಾದಗಿರಿ ಒಂದು ಪ್ಲಾಸ್ಟಿಕ್ ಮುಕ್ತ ನಗರ ಆಗಿರಬೇಕು ಹಾಗೂ ಸ್ವಚ್ಛ ನಗರ ಆಗಿರಬೇಕು ಅಂತ ಸುಮಾರು ದಿವಸದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಾವು ಸುಮಾರು ಒಂದು 8 ದಿವಸದಿಂದ ಈ ಪ್ಲಾಸ್ಟಿಕ್ ರೇಡನ್ನು ಮಾಡ್ತಾಯಿದ್ದೀವಿ. ಎಲ್ಲ ಅಂಗಡಿ ಮಾಲೀಕರಿಗೆ ನಾವು ಪದೇ ನೋಟಿಫಿಕೇಷನ್ ಮೂಲಕ ನಮ್ಮ ವೆಹಿಕಲ್ ಅನೌನ್ಸ್ಮೆಂಟ್ ಮೂಲಕ ಹೇಳ್ತಾ ಇದ್ದೀವಿ, ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು ಹಾಗೂ ಅದನ್ನು ಮಾರಾಟ ಕೂಡ ಮಾಡಬಾರ್ದು ಅಂತ ಸುಮಾರು ಸಲ ಹೇಳಿದರೂ ಕೂಡ ಇವತ್ತು ಕೂಡ ಇವರು ಪ್ಲಾಸ್ಟಿಕ್ಕನ್ನು ಸೇಲ್ ಮಾಡ್ತಾ ಇದ್ದಾರೆ. ಹಾಗೂ ಈ ಪ್ಲಾಸ್ಟಿಕ್ ಯೂಸಸ್ಸಿಂದ ನಮ್ಮದು ನಗರಸಭೆಯಲ್ಲಿ ಎಷ್ಟು ದನ ಕರುಗಳು ತಿಂದು ಅದು ಸಾಯ್ತಾ ಇದ್ದಾವೆ. ಆ ಪ್ಲಾಸ್ಟಿಕ್ಕಿಂದ ಎಷ್ಟೊಂದು ಹಾನಿ ಆಗ್ತಾ ಇದೆ. ನಗರ ಅಸ್ವಚ್ಛ ಆಗ್ತಾ ಇದೆ. ಒಂದು ನಗರ ಅನಾರೋಗ್ಯ ನಗರವನ್ನು ಆಗ್ತಾ ಇದೆ. ಎಷ್ಟು ಸಲ ನಾವು ಹೇಳಿದರೂ ಕೂಡ ಯಾರೂ ಅಂಗಡಿ ಮಾಲೀಕರು ನಮಗೆ ಸ್ಪಂದಿಸ್ತಾ ಇಲ್ಲ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದು ಒಂದು ಟಾಸ್ಕ್ ಫೋರ್ಸ್ ಒಂದು ಕಮಿಟಿ ಮಾಡಿ ಡೈಲಿ ಪ್ರತಿದಿನ ಪ್ಲಾಸ್ಟಿಕ್ ರೇಡನ್ನು ಮಾಡಲಿಕ್ಕೆ ನಮಗೆ ಸೂಚಿಸಿದ್ದಾರೆ. ಅವರ ಆದೇಶದಂತೆ ನಾವು ಪ್ರತಿದಿನ ರೇಡನ್ನು ಮಾಡ್ತಾಯಿದ್ದೀವಿ. ಸುಮಾರು ಈ ಅಂಗಡಿಯಲ್ಲಿ ಇವತ್ತು 2 ಟನ್ಗಿಂತ ಜಾಸ್ತಿ ಪ್ಲಾಸ್ಟಿಕ್ಕನ್ನು ಸಿಕ್ಕಿದೆ. ಆ್ಯಂಡ್ ಇವ್ರ ಮೇಲೆ ಮುಂದಿನ ಕ್ರಮ ಏನು ತೊಗೋಬೇಕು ಅನ್ನೋದು ನಾವು ಇವ್ರ ಮೇಲೆ ಕ್ರಮ ತೊಗೋತೀವಿ. ಆ್ಯಂಡ್ ಇವರಿಗೆ ಹೇಳೋದು ಒಂದೇ ಸಂದೇಶ, ಇವತ್ತೊಂದು ಆಗಿದೆ, ನೆಕ್ಸ್ಟ್ ಈ ಮಾರಾಟವನ್ನು ಇವ್ರು ಮಾಡಬಾರ್ದು. ಆ್ಯಂಡ್ ಈ ನಮ್ಮದೇನು ಸಂಕಲ್ಪ ಇದೆ, ಪ್ಲಾಸ್ಟಿಕ್ ಮುಕ್ತ ನಗರ, ಯಾದಗಿರಿ ಒಂದು ಪ್ಲಾಸ್ಟಿಕ್ ಮುಕ್ತ ನಗರ ಆಗಬೇಕು, ಈ ಸಂಕಲ್ಪ ನಮ್ಮದಿದೆ. ಈ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸಬೇಕಂತ ಈ ಅಂಗಡಿ ಮಾಲೀಕರಿಗಾಗಲಿ ಎಲ್ಲ ಸಾರ್ವಜನಿಕರಾಗಲಿ ಒಂದು ಸಂದೇಶವನ್ನು ಸಂಕಲ್ಪದಿಂದ ಈ ಒಂದು ಕಾರ್ಯದಿಂದ ನಾವು ತಿಳಿಸಲಿಕ್ಕೆ ಬಯಸ್ತೀವಿ. ಸರ್, ಈಗ ಸರ್ಕಾರನೇ ಪ್ಲಾಸ್ಟಿಕ್ ನೀವು ಬ್ಯಾನ್ ಮಾಡ್ತಂದ್ರೆ ಸರ್ಕಾರನೇ ಫ್ಯಾಕ್ಟ್ರಿಗೆ ಅವ್ರಿಗೆ ಅನುಮತಿ ಕೊಟ್ಟಿದ್ದಾರಲ್ಲ, ಮತ್ತು ಫ್ಯಾಕ್ಟ್ರಿನೇ ಬಂದ್ ಮಾಡಬೇಕಾಗಿತ್ತಲ್ಲ ಅವರು. ನೀವು ಹೇಳೋದು ಕರೆಕ್ಟ್ ಇದೆ, ಬಟ್ ಈ ಸಂದೇಶವನ್ನು ನಾವು ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ನಮ್ಮ ಹೈಯರ್ ಅಥಾರಿಟಿ ಅವರಿಗೆಲ್ಲ ತಿಳಿಸಿದ್ದೀವಿ. ನಾವು ರೇಡಿಗೆ ಹೋದಾಗ ಜನರು ಇದೇ ಥರ ಹೇಳ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಇದು ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಸಂದೇಶ ನಾವು ಮುಟ್ಟಿಸಿದ್ದೀವಿ. ಮುಂದಿನ ಕ್ರಮ ಅವರು ಹಂತದಲ್ಲಿ ಹೋಗ್ತಾರೆ.